ರಾಜಕೀಯ ಪರಿಸ್ಥಿತಿಯಲ್ಲಿ ಶಾಶ್ವತ ಶತ್ರುಗಳು ಮತ್ತು ಶಾಶ್ವತ ಮಿತ್ರರು ಇಲ್ಲ. ಪರಿಸ್ಥಿತಿಯ ಅನುಗುಣವಾಗಿ ಮೈತ್ರಿ ಆಗಿರುತ್ತದೆ. ಮುಂದೆ ನಡೆಯುವ ಎಂಪಿ ಚುನಾವಣೆಯ ಅಭ್ಯರ್ಥಿಗಳನ್ನು ಹೈಕಮಾಂಡ್ ನಿರ್ಧರಿಸಲಿದೆ ಎಂದು ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಎಂದು ಘೋಷಣೆ ಮಾಡಿದ ವಿಚಾರವಾಗಿ ಕೇಂದ್ರ ವಿದ್ಯುತ್ ಮತ್ತು ಭಾರೀ ಕೈಗಾರಿಕಾ ರಾಜ್ಯ ಸಚಿವ ಕ್ರಿಶನ್ ಪಾಲ್ ಗುರ್ಜರ್ ಹೇಳಿಕೆಯನ್ನು ನೀಡಿದ್ದಾರೆ. ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಲೋಕಸಭಾ ಚುನಾವಣೆ ಹಿನ್ನೆಲೆ ಹಾಸನಕ್ಕೆ ಬಂದಿದ್ದು ಡಿಸೆಂಬರ್ 15ರಿಂದ ಪ್ರಧಾನಿ ಮೋದಿಜಿ ಅವರು ಭಾರತ್ ಸಂಕಲ್ಪ ಯಾತ್ರಾವನ್ನು ಹಮ್ಮಿಕೊಂಡಿದ್ರು. ಮೋದಿಜಿ ಅವರ ಗ್ಯಾರಂಟಿಯ ಗಾಡಿ ದೇಶದ ಮೂಲೆ ಮೂಲೆಗೆ ಸಂಚರಿಸಿ 2024 ಜನವರಿ 25ರವರೆಗೂ ಮುಂದುವರಿಯಲಿದೆ. ಈ ಯಾತ್ರೆಯ ಸದುದ್ದೇಶ ಎಂದರೆ ಮೋದಿ ಸರ್ಕಾರದ ಜನಕಲ್ಯಾಣ ಯೋಜನೆ ದೇಶದ ಪ್ರತಿ ಗ್ರಾಮಗಳಿಗೂ ತಲುಪಿಸುವುದು. ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಈ ಯೋಜನೆ ತಲುಪಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಎಂದರು. ಕೇಂದ್ರದ ಹಲವು ಜನಪ್ರಿಯ ಯೋಜನೆಗಳು ಈಗಾಗಲೇ ಚಾಲ್ತಿಯಲ್ಲಿ ಇದ್ದು, ಹಿಂದಿನ 9 ವರ್ಷಗಳಲ್ಲಿ ದೇಶ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸದೃಢವಾಗಿದೆ. ಭಾರತ ಆರ್ಥಿಕ ವ್ಯವಸ್ಥೆ ಇದೀಗ ವಿಶ್ವದ ಟಾಪ್ 5 ರಾಷ್ಟ್ರಗಳ ಪಟ್ಟಿಯಲ್ಲಿ ಇದೆ. ಇನ್ನು 3-4 ವರ್ಷಗಳಲ್ಲಿ ವಿಶ್ವದ ಟಾಪ್ 3ರ ಪಟ್ಟಿಗೆ ಏರುವುದರಲ್ಲಿ ಅನುಮಾನವೇ ಇಲ್ಲ. ಆರ್ಥಿಕ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಪ್ರಗತಿಯನ್ನು ಸಾಧಿಸುತ್ತಿದೆ. 3ನೇ ಬಾರಿಯೂ ಮತ್ತೆ ದೇಶದ ಪ್ರಧಾನಿ ಮೋದಿಯವರು ಆಗಬೇಕು ಅನ್ನೋ ನಿಶ್ಚಯ ದೇಶದ ಜನರು ಮಾಡಿದ್ದಾರೆ ಎಂದು ಹೇಳಿದರು. ಸಂಸತ್ ಮೇಲೆ ದಾಳಿ ಪ್ರಕರಣ, ಇದರ ಹಿಂದೆ ಯಾರಿದ್ದಾರೆಂಬ ತನಿಖೆ ನಡೀತಾ ಇದೆ ಎಂದ ಅವರು, ಕೇಂದ್ರ ಹೈಕಮಾಂಡ್ ಯಾರೊಂದಿಗೆ ಮೈತ್ರಿ ಮಾಡಿಕೊಳ್ಬೇಕು ಏನು ಅನ್ನೋದರ ಬಗ್ಗೆ ತೀರ್ಮಾನ ಮಾಡುತ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ವಿಚಾರ, ದೇಶದಲ್ಲಿ ಮೋದಿಯವರ ಗ್ಯಾರಂಟಿ ಬಗ್ಗೆ ವಿಶ್ವಾಸವಿದೆ, ಬೇರೆ ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸವಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ವಿಚಾರ, ಇಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ಎಲ್ಲರೂ ಒಂದಾಗಿ ಹೋಗ್ತಾರೆ. ಮತ್ತೆ ಮೋದಿಯವರಿಗೆ ಅಧಿಕಾರ ಕೊಡೋ ನಿರ್ಣಯವನ್ನ ಮಾಡಿದ್ದಾರೆ. ಯತ್ನಾಳ್ ಪಕ್ಷ ವಿರೋಧಿ ಹೇಳಿಕೆ ವಿಚಾರ, ಇದು ಕೇಂದ್ರ ನಾಯಕರ ಗಮನದಲ್ಲಿ ಇದೆ. ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಲಿದ್ದಾರೆ ಎಂದರು. ಜೆಡಿಎಸ್ನೊಂದಿಗೆ ಬಿಜೆಪಿ ಮೈತ್ರಿ ವಿಚಾರ, ಯಾವಾಗಲೂ ಮೈತ್ರಿ ಮಾಡಿಕೊಂಡಾಗ ಲಾಭ ಹೆಚ್ಚು, ನಷ್ಟ ಕಮ್ಮಿ. ಎರಡೂ ಪಕ್ಷಗಳಿಗೂ ಲಾಭ ಆಗಲಿದೆ. ಹಿಂದಿನ ಬಾರಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ವಿಚಾರ, ಆಗಿನ ರಾಜಕೀಯ ಪರಿಸ್ಥಿತಿ ಬೇರೆ, ಈಗಿನದು ಬೇರೆ. ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಮತ್ತು ಶಾಶ್ವತ ಮಿತ್ರರು ಇಲ್ಲ. ಸಮಯ ಮತ್ತು ಪರಿಸ್ಥಿತಿಯ ಅನುಗುಣವಾಗಿ ಮೈತ್ರಿ ಆಗುತ್ತದೆ ಎಂದು ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ತಮ್ಮ ಮೊಮ್ಮಗನೇ ಮುಂದಿನ ಎಂಪಿ ಚುನಾವಣೆಯ ಅಭ್ಯರ್ಥಿ ಎಂದು ಘೋಷಣೆ ಮಾಡಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್.ಕೆ. ಸುರೇಶ್, ಶಾಸಕ ಸಿಮೆಂಟ್ ಮಂಜು, ಮಾಜಿ ಸಚಿವ ವಿಜಯ್ ಶಂಕರ್, ಜಿಲ್ಲಾ ಉಸ್ತುವಾರಿ ಸಚ್ಚಿದಾನಂದ ಮೂರ್ತಿ, ನಗರಸಭೆ ಮಾಜಿ ಅಧ್ಯಕ್ಷ ಆರ್. ಮೋಹನ್, ಎಸ್.ಟಿ. ಚಂದ್ರು, ಬಿಜೆಪಿ ಮಹಿಳಾ ಜಿಲ್ಲಾಧ್ಯಕ್ಷೆ ರತ್ನಪ್ರಕಾಶ್, ಜಿಲ್ಲಾ ಮಾಧ್ಯಮ ವಕ್ತಾರ ಐನೆಟ್ ವಿಜಿ ಕುಮಾರ್, ಗೋಪಾಲ್ ಇತರರು ಉಪಸ್ಥಿತರಿದ್ದರು. ಚಂದನ್, NKS TV4 हासना। प्रवास के निमित्त कल रात्रि में मेरा यहाँ आगमन हुआ। जैसा आप सब जानते हैं, 15 दिसंबर को दुनिया के सबसे लोकप्रिय नेता और भारत के यशस्वी प्रधानमंत्री श्री नरेंद्र मोदी जी ने झारखंड से भगवान बिरसा मुंडा जी की जयंती पर विकसित भारत संकल्प यात्रा की शुभारंभ किया। ये विकसित भारत संकल्प यात्रा यानी कि मोदी की गारंटी वाली गाड़ी देश के हर गांव में, हर नगर में, हर महानगर में जाने वाली है और ये 25 जनवरी तक ये संकल्प यात्रा निरंतर जारी रहनी है। ये हर ग्राम तालुका में जा रही है। इस यात्रा का जो मकसद है, जो उद्देश्य है, वो ये है, मोदी सरकार की जो जन कल्याणकारी योजनाएं हैं, उन योजनाओं का ग्राम स्तर पर बैठे हुए हर व्यक्ति तक उसकी जानकारी हो, उसका प्रचार हो, जिससे मोदी सरकार की कल्याणकारी योजनाओं का पात्र व्यक्ति लाभ ले सके। जैसे आयुष्मान योजना है, प्रधानमंत्री आवास योजना है,
उज्ज्वला योजना है, आप इसके तरह स्वनिधि योजना है, मातृत्व वंदना योजना है, स्वच्छ भारत मिशन है, जल जीवन मिशन है। इन सब योजनाओं की जानकारी अंतिम व्यक्ति तक होनी चाहिए। क्या मोदी सरकार का ये संकल्प है कि 2047 तक जब देश आज़ादी का 100वां साल मनाएगा, अपना भारत दुनिया का विकसित भारत बनना चाहिए, श्रेष्ठ भारत बनना चाहिए। इसलिए उनकी ये कोशिश है कि समाज की अंतिम पंक्ति में बैठा हुआ व्यक्ति इन योजनाओं का जो पात्र है, इन योजनाओं का 100% सैचुरेशन होना चाहिए, यानी कि पात्र व्यक्ति को 100% लाभ मिलना चाहिए। उसके लिए ये विकसित भारत संकल्प यात्रा हर गांव, शहर जा रही है। भारत की अर्थव्यवस्था दुनिया की 5 अर्थव्यवस्थाओं में शामिल हो गई है और आने वाले 3-4 सालों में भारत की अर्थव्यवस्था इसी गति से बढ़ती रही तो भारत दुनिया की टॉप 3 अर्थव्यवस्थाओं में एक होगा। तो इसलिए भारत आर्थिक तौर पर भी मजबूत हो रहा है, हर क्षेत्र में भारत आगे बढ़ रहा है। दुनिया का नजरिया पिछले 9 सालों में भारत के प्रति बदला है। मोदी जी पर सिर्फ भारत का नहीं, भारत के लोगों का नहीं, दुनिया का और दुनिया के लोगों का भरोसा बढ़ रहा है। ये विधानसभाओं के चुनावों के रिजल्ट में आप सबने देखा भी होगा और 2024 में देश के लोगों ने ये तय कर लिया है कि 30 ಪರಿಶೀಲನೆ ಮಾಡಬೇಕಂತ ಹೇಳ್ಬಿಟ್ಟು ಕೇಂದ್ರ ಸಚಿವರಿಗೆ ನಮ್ಮ ಅಧ್ಯಕ್ಷರ ಮುಖಾಂತರ ಅದು ಕಾರ್ಯಾಚರಣೆ ಮತ್ತು ಸಾವು ಅದರ ಸಾವಿಗೆ ಇದನ್ನು ಹೇಳ್ಬಿಟ್ಟು ಮಾಡಿ ಅದ್ರ ಜೊತೆಗೆ ಅದನ್ನ ಒಂದು ಸ್ಮಾರಕನ ಮಾಡಬೇಕು ಅಂತ ಇಲ್ಲ ಸ್ಮಾರಕನ ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಸದನದಲ್ಲಿ ಅದನ್ನು ಭೇಟಿ ಮಾಡಿದ್ದೀವಿ, ಅರಣ್ಯ ಸಚಿವರ ಗಮನಕ್ಕೂ ತಂದಿದ್ದೀವಿ, ಬಹುಶಃ ಕೇಂದ್ರ ಸರ್ಕಾರಕ್ಕೂ ಇದನ್ನು ಕಳಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದು ಹಾಸನ ಪ್ರದೇಶದ ಏನು ಹಗರಣ ಇದೆ ಅದನ್ನು ಸಂಪೂರ್ಣವಾಗಿ ತನಿಖೆ ಆಗದು ವಿಫಲ ಆಗ್ತಾ ಇದೆ. ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗ್ತಾ ಇದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಹರಿಸಿ ಇದ್ರ ಬಗ್ಗೆ ತನಿಖೆ ಇದ್ರ ಬಗ್ಗೆ ಯಾಕಂದ್ರೆ ಕರೆಂಟ್ ಶಾಕ್ ಹೊಡಿತು ಅದ್ರ ಬಗ್ಗೆನೂ ಕೇಸ್ ಮಾಡಿಲ್ಲ.